ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯವಾಗಿ ಬಳಸ್ತಕ್ಕಂತಹ ಜೇನುತುಪ್ಪ ಮತ್ತು ಮೊಸರಿನ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಜೇನುತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಮೊಸರನ್ನ ಪ್ರತಿನಿತ್ಯ ಆಹಾರದಲ್ಲಿ ಅದರ ಬಳಕೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಜೇನುತುಪ್ಪ ಬಂದು ಉಷ್ಣ ಪ್ರವೃತ್ತಿಯ ಒಂದು ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಮೊಸರು ಶೀತ ಪ್ರವೃತ್ತಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಅದು ಯೂಶಲಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಮೊಸರನ್ನು ಯಾರಿಗೆಲ್ಲ ಶೀತ ಪ್ರವೃತ್ತಿಯ ಒಂದು ಗುಣವನ್ನು ಹೊಂದಿರ್ತಾರಲ್ಲ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸೋದಕ್ಕೆ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಿರ್ತಾರೆ, ಹಿರಿಯರು ಕೂಡ ಸಜೆಸ್ಟ್ ಮಾಡ್ತಿರ್ತಾರೆ. ಆದರೆ ಇದನ್ನು ಬಳಸೋ ರೀತಿಯಲ್ಲಿ ಕೆಲವರು ಬೇರೆ ಬೇರೆ ನಿಯಮಗಳನ್ನು ಅನುಸರಿಸ್ತಾ ಇರ್ತಾರೆ. ಯಾವ ನಿಯಮಗಳನ್ನು ಅನುಸರಿಸಿದರೆ ವಿಷಕಾರಕ, ಯಾವ ರೀತಿಯಾಗಿ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಮಾಹಿತಿ ಗೊತ್ತಿರಲಿಲ್ಲ ಅಷ್ಟಾಗಿ. ಯೂಶಲಿ ನಾವು ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿತಾ ಇರ್ತೀವಲ್ವ. ಅದೇ ರೀತಿಯಾಗಿ ಮೊಸರು ಕೂಡ ಈಗ ಬಾಣಂತಿಯರಿಗೆ ನಾವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ತೀವಿ, ಮಜ್ಜಿಗೆ ಮತ್ತು ಮೊಸರನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಕೊಡೋದ್ರಿಂದ ಶೀತ ಆಗೋದಿಲ್ಲ ಮಗುವಿಗೆ, ತಾಯಿ ಸೇವನೆ ಮಾಡೋದ್ರಿಂದ ಶೀತ ಆಗೋದಿಲ್ಲ ಅಂತ ಕೇಳಿದ್ದೀವಿ. ಯೂಶಲಿ ನಮ್ಮ ಮನೇಲೂ ಕೂಡ ಹೇಳ್ತಾಯಿದ್ರು, ಮಜ್ಜಿಗೆ ಬೇಸಿಗೆ ಟೈಮಲ್ಲಾದರೆ ಮಜ್ಜಿಗೆ ಕುಡಿಬೇಕನ್ನಿಸುತ್ತೆ ಅಂತ ಅಂದಾಗ, ಮಗು ತುಂಬ ಚಿಕ್ಕದಿದ್ದಾಗ ಬಾಣಂತಿಯರಿಗೆ ಏನು ಮಾಡ್ತಾಯಿದ್ರು, ಸ್ವಲ್ಪ ಮಜ್ಜಿಗೆನ ಬಿಸಿ ಮಾಡಿಬಿಟ್ಟು ಕೊಡುವ ಒಂದು ಪದ್ಧತಿ ಕೂಡ ನಾವು ಕೆಲವು ಕಡೆ ನೋಡಿರ್ತೀವಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನನಗೆ ನಮ್ಮ ಬ್ರದರ್ ಅವನು ಆಯುರ್ವೇದಿಕ್ ಕೋರ್ಸ್ನ ಮಾಡುವಾಗ ಹೇಳಿದ್ದು, ತುಂಬ ಸೆಕೆ ಇದೆ ಹಾಗಾಗಿ ಮಜ್ಜಿಗೆನ ಬಿಸಿ ಮಾಡ್ಕೊಂಡು ಕುಡಿತೀನಿ ಅಂತ ನಾನು ಕೇಳಿದಾಗ ಅವನು ಈ ಮಾಹಿತಿಯನ್ನು ಹೇಳ್ದ. ನೋಡಿ, ಮಜ್ಜಿಗೆ ಮೊಸರು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದೋ ಅಷ್ಟೇ ವಿಷಕಾರಕ ಅನ್ನೋದು ಕೂಡ ನನಗೆ ಅವತ್ತೇ ಗೊತ್ತಾಗಿದ್ದು. ಏನದು ಅನ್ನೋದು ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ನಾವು ಕೆಲವು ಸರಿ ಇಂಥ ತಪ್ಪುಗಳನ್ನು ಮಾಡಿಬಿಡ್ತೀವ ಅನ್ನೋದು ಕೂಡ ನಮಗೆ ಮನವರಿಕೆ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮೊಸರು ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೊಂದಿರತಕ್ಕಂಥದ್ದು, ಹಾಗೆ ಡೈಜೆಷನ್ ಪವರ್ ಕೂಡ ಹೆಚ್ಚು ಮಾಡುತ್ತೆ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಒಂದು ಸಾರಿ ಆದರೂ ಮೊಸರನ್ನು ಬಳಕೆ ಮಾಡೇ ಮಾಡ್ತೀವಿ. ಯೂಶಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಂತೂ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀವಲ್ವಾ. ಅಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಿರ್ತಾರೆ ಅಂತಂದರೆ ನೋಡಿ, ಅದು ಕೆಲವರು ಸಾಲ್ಟ್ ಹಾಕೊಂಡು ತಿಂತಿರ್ತಾರೆ, ಶೀತ ಆಗುತ್ತೆ ಅಂತೇಳಿ. ಇನ್ನು ಕೆಲವರು ಶುಗರ್ ಹಾಕೊಂಡು ತಿಂತಿರ್ತಾರೆ. ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತಲ್ವ, ಸೊ ಅದನ್ನು ಆ ಸಾಲ್ಟು ಕೊಂದಾಕ್ಬಿಡುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲದೆ ಈ ತಪ್ಪುಗಳನ್ನ ನಾನು ಮೊದಲು ಮಾಡಿದ್ದೀನಿ. ಆಮೇಲೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ನಾನು ಉಪ್ಪು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ, ಶೀತ ಆಗಬಾರ್ದು ಅಂತ ಹೇಳಿ. ಸಾಲ್ಟ್ ಹಾಕಿ ನಾವು ಮೊಸರನ್ನ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ಲಾಭಾಂಶಗಳು ನಮಗೆ ದೇಹಕ್ಕೆ ದೊರೆಯೋದಿಲ್ಲ. ಯಾವ ಉದ್ದೇಶಕ್ಕೆ ನಾವು ಮೊಸರನ್ನ ಸೇವನೆ ಮಾಡ್ತೀವಲ್ಲ ಆ ಒಂದು ಪೋಷಕಾಂಶಗಳಿರ್ಬೋದು, ಆ ಒಂದು ಬೆನಿಫಿಟ್ಸು ಯಾವುದೂ ಕೂಡ ನಮ್ಮ ದೇಹಕ್ಕೆ ಸೇರಿಕೊಳ್ಳೋದಿಲ್ಲ ಅಂತೆ. ಹಾಗಾಗಿ ಯಾರೆಲ್ಲ ಈ ತಪ್ಪನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಅದನ್ನು ಇವತ್ತಿಂದನೇ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಮೊಸರನ್ನು ನಾವು ಶೀತ ಆಗುತ್ತೆ ಅಂತೇಳಿ ಚಿಕ್ಕ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವ್ರಿಗೆ ಬಾಣಂತಿಯರಿಗೆ ಏನು ಮಾಡ್ತೀವಿ, ಬಿಸಿ ಮಾಡಿ ಬೆಚ್ಚಗೆ ಮಾಡಿ ತಿನ್ನೋದಕ್ಕೆ ಕೊಡ್ತಾ ಇರ್ತೀವಿ. ಹಾಗೆ ಮಾಡೋದ್ರಿಂದ ಆ ಕಂಪ್ಲೀಟ್ ಮೊಸರು ಅಥವಾ ಮಜ್ಜಿಗೆ ವಿಷಕಾರಿಯಾಗಿ ಪರಿಣಮಿಸುತ್ತಂತೆ. ದಯಮಾಡಿ ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಶೀತ ಆಗುತ್ತೆ ಅನ್ನೋ ಒಂದು ಭಯ ಇದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದಕ್ಕೆ ಕೊಡಿ. ಅದೇ ರೀತಿಯಾಗಿ ಜೇನುತುಪ್ಪನೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಇನ್ಕ್ಲೂಡಿಂಗ್ ಮೀ ಅಂತಲೇ ಹೇಳ್ಬೋದು, ನಾನು ಕೂಡ ನೀರಿಗೆ ಜೇನುತುಪ್ಪನ ಅಂದರೆ ಬಿಸಿ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿತಾ ಇದ್ದೆ ಅಂತ. ಆ ಟೈಮಲ್ಲೂ ಕೂಡ ನಮ್ಮ ಆಂಟಿ ಮಗ ಅವನು ಹೇಳಿದ್ನಲ್ಲ ಆಯುರ್ವೇದಿಕ್ ಕೋರ್ಸ್ ಮಾಡ್ತಿದ್ದ ಅಂತ, ಅವನು ಹೇಳಿದ್ದು ಬೋನ್ಸು ವೀಕ್ ಆಗುತ್ತೆ ಒಂದು, ಮತ್ತು ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ ಬಿಸಿ ಮಾಡೋದ್ರಿಂದ, ಬೆಚ್ಚನೆಗೆ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಅದು ವಿಷಕಾರಿಯಾಗಿ ಪರಿಣಮಿಸುತ್ತೆ ಜೇನುತುಪ್ಪ. ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಹಾಗಾಗಿ ಅದನ್ನು ನ್ಯಾಚುರಲ್ ಆಗಿ ಬಳಸಬೇಕು ನಾವು ಅಂತ ಅನ್ನೋ ಒಂದು ಮಾಹಿತಿ ಕೂಡ ನನಗೆ ತಿಳಿಸ್ಕೊಟ್ಟ. ನಾನು ಇಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ನಿಸರ್ಗ ಹನಿನ ಯೂಸ್ ಮಾಡ್ತೀನಿ ಮನೆಯಲ್ಲಿ. ಈಗ ನಾವು ಕೊಳ್ಳುವಾಗಾದರೂ ಅಷ್ಟೇ ಜೇನುತುಪ್ಪನ ಯಾವುದು ಕ್ವಾಲಿಟಿಯಾಗಿದೆ ಅಂದರೆ ಮಿಕ್ಸ್ ಯಾವುದು ಬರೋದಿಲ್ಲ, ಕಲಬೆರಕೆ ಅನ್ನೋದನ್ನು ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಆದಷ್ಟು ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಪ್ರಾಡಕ್ಟಲ್ಲಿ ಏನು ಮಾಡ್ತಾರೆ,
ಪಾಕಗಳನ್ನು, ಸಕ್ಕರೆ ಅಥವಾ ಬೆಲ್ಲದ ಪಾಕಗಳನ್ನು ಮಿಕ್ಸ್ ಮಾಡಿಬಿಟ್ಟು, ಮಿಶ್ರಣ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೀವು ನಿಮ್ಮದೇ ಆದಂತಹ ಕೆಲವೊಂದು ಪದ್ಧತಿಗಳಲ್ಲಿ, ನಿಯಮಗಳಲ್ಲಿ ಪ್ಯೂರ್ ಹನಿನ ಹೇಗೆ ಕಂಡುಹಿಡಿಯೋದು ಅನ್ನೋದಕ್ಕೆ ಕೆಲವೊಂದು ಕ್ರಮಗಳಿರ್ತವೆ. ಅದ್ರ ಮೂಲಕ ಗುರುತಿಸ್ಬಿಟ್ಟು ಪರ್ಚೇಸ್ ಮಾಡಿ. ಅದರಿಂದನೂ ಕೂಡ ನಿಮಗೆ ಒಂದು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಈಗ ನಾವು ಜೇನುತುಪ್ಪನ ಬಳಸೋ ಉದ್ದೇಶನೇ ನಮಗೆ ದೇಹಕ್ಕೆ ಈ ಥರದ್ದೊಂದು ಪೋಷಕಾಂಶ ಬೇಕು, ಈ ರೀತಿಯಾಗಿ ನಾವು ಔಷಧಿ ಗುಣಗಳ ಇರ್ತಕ್ಕಂಥದ್ದನ್ನು ಬಳಸಬೇಕು ಅನ್ನೋ ಉದ್ದೇಶಕ್ಕೆ ಬಳಸ್ತಾ ಇರ್ತೀವಿ. ಹಾಗಾಗಿ ಅದು ಕಲಬೆರಕೆ ಆದಾಗ ಅದರ ಒಂದು ವರ್ಕು, ಔಷಧೀಯ ಗುಣ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಸೇರಿಕೊಳ್ಳೋದಿಲ್ಲ. ಈಗ ಜೇನುತುಪ್ಪನ ಯಾರೆಲ್ಲ ಸ್ವಲ್ಪ ಬಿಸಿ ಮಾಡಿ ಅಥವಾ ಬಿಸಿ ನೀರಿನೊಂದಿಗೆ ಕುದಿಸ್ಬಿಟ್ಟು ಕುಡಿಯೋವಂಥದ್ದಿರ್ಬೋದು, ಮಿಕ್ಸ್ ಮಾಡಿ ಕುಡಿಯುವಂಥದ್ದಿರ್ಬೋದು, ಅವರು ಈ ವಿಡಿಯೋನ ನೋಡ್ತಾ ಇದ್ದರೆ ಇದನ್ನು ಸ್ಟಾಪ್ ಮಾಡಿ ಅಂತಲೂ ಕೂಡ ಹೇಳ್ತೀನಿ. ಯಾಕಂದರೆ ಅದು ವಿಷವಾಗಿ ನಮ್ಮ ದೇಹಕ್ಕೆ ಕನ್ವರ್ಟ್ ಆಗುತ್ತಂತೆ. ನೋಡಿ, ನಮಗೆ ಎಷ್ಟೊಂದು ಮಾಹಿತಿಗಳು ನಮ್ಮ ಸುತ್ತಲೆಲ್ಲ ಇರ್ತವೆ, ಬಟ್ ಗೊತ್ತಿರಲ್ಲ. ಅಟ್ಲೀಸ್ಟ್ ಗೊತ್ತಾದ ನಂತರ ನಾವು ಅದನ್ನು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮಗೆ ಕೆಲವೊಂದು ಗುಡ್ ಥಿಂಗ್ಸ್ ಮತ್ತು ಬ್ಯಾಡ್ ಥಿಂಗ್ಸ್ ಇರ್ಬೋದು, ಯಾವುದೇ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಗೊತ್ತಾದಾಗ ಆದಷ್ಟು ನಿಮ್ಮ ಸುತ್ತಲಿನ ಜನಗಳಿಗೆ ಶೇರ್ ಮಾಡಿ. ಆದರೆ ಅದರಲ್ಲಿ ಕೆಲವರು ಅದನ್ನು ಪಾಸಿಟಿವ್ ತಗೊಳ್ಳೋರು ಇರ್ತಾರೆ, ಇನ್ನು ಕೆಲವರು ನೆಗೆಟಿವ್ ಕೂಡ ತಗೊಳ್ಳೋರು ಇರ್ತಾರೆ. ಅದು ನಮಗೆ ಬೇಡದಂಥ ವಿಷಯ. ಆದರೆ ನಾವು ಹೇಳೋಂಥ ಮಾಹಿತಿಗಳು ಸತ್ಯವಾಗಿರಬೇಕು ಅಷ್ಟೇ. ಯಾವುದೇ ಒಂದು ಫೇಕ್ ಇರ್ಬೋದು ಅಥವಾ ಸುಳ್ಳು ಮಾಹಿತಿಗಳನ್ನು ಜನರಿಗೆ ನಾವು ಹೇಳೋದು ಬೇಡ. ನಮಗೆ ನಾವು ಅಳವಡಿಸ್ಕೊಳ್ತಕ್ಕಂಥ ಗುಡ್ ಥಿಂಗ್ಸ್ನ ಆದಷ್ಟು ಹೇಳೋದ್ರಿಂದ ಅವರಲ್ಲಿ ಕೆಲವೊಂದು ಬದಲಾವಣೆಗಳಾಗ್ಬೋದು. ಫಸ್ಟು ನಾವು ಕೂಡ ಅನುಸರಿಸೋಣ, ಅದೇ ರೀತಿಯಾಗಿ ಅವರು ಕೂಡ ಅನುಸರಿಸಲಿ ಅನ್ನೋದು ನಮ್ಮ ಒಂದು ಆಶಯ ಅಷ್ಟೇ. ನೋಡಿ, ಈ ಒಂದು ನನಗೆ ಮಾಹಿತಿ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಜೇನುತುಪ್ಪನ ನಾವು ಸೇವನೆ ಮಾಡೋದು ತುಂಬ ಒಳ್ಳೆಯದು, ಆದರೆ ಯಾವಾಗ ಅದು ವಿಷಕಾರಿಯಾಗುತ್ತೆ ಅನ್ನೋ ಮಾಹಿತಿ ಖಂಡಿತ ಗೊತ್ತಿರಲ್ಲ. ಅದೇ ರೀತಿಯಾಗಿ ಮಜ್ಜಿಗೆ ಮತ್ತು ಮೊಸರು ಕೂಡ ಅಷ್ಟೇ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.